Hey guys, welcome back to our channel. I'm back with one more travel series. ಅದರಲ್ಲಿ ಡೇ 1 ಬ್ಲಾಗ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ನಮ್ಮ ಮನೇಲಿ ತುಂಬ ವರ್ಷದಿಂದ ಅವರು ಹೋಗಬೇಕು ಅಂತ ಅಂದ್ಕೊತಾ ಇದ್ರಂತೆ. ನನ್ನ ಮದುವೆಗೆ ಮುಂಚೆನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಬಟ್ ನಮ್ಮ ಮನೆಯವರು ನನ್ನ ಹೆಂಡ್ತಿನೂ ಬರಲಿ ಒಂದೇ ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾಯಿತ್ತು. ಯಾವಾಗ ಪ್ಲ್ಯಾನ್ ಮಾಡಿದ್ರು ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಸರಿ ಅಂದ್ಕೊಂಡಿರೋ ಪ್ಲ್ಯಾನ್ ಮಾಡ್ತಾರೆ. ಎರಡೇ ದಿನದಲ್ಲಿ ಹೋಗಬೇಕು ಅಂತ ಫಿಕ್ಸ್ ಆಗ್ತಾರೆ. ಸ್ಟಾರ್ಟ್ ಆಗ್ತೀವಿ. ಇಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ವಲ್ಲ, ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಬರೀ ಶಿರ್ಡಿಗಾದರೆ ಫ್ಲೈಟಲ್ಲಿ ಇಲ್ಲ ಟ್ರೈನಲ್ಲಿ ಹೋಗಿ ಬರ್ಬೋದು. ಅಷ್ಟೊಂದು ಕಾರಲ್ಲಿ ಲಾಂಗ್ ಹೋಗೋದು ಬೇಡ ಅಂತ ಅಂದ್ಕೊಂಡು ತುಂಬ ದಿನ ಹಂಗೆ ಕ್ಯಾರಿ ಆಯಿತು. ಈ ಫೈನಲಿ ಏನು ಮಾಡಿದ್ರಿ ಅಂತಂದರೆ, ಅಷ್ಟು ದೂರ ಹೋಗೋದು ಹೆಂಗೂ ಹೋಗ್ತೀರಿ, ಸೊ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಬೋದು ಅಂತ ಹೇಳಿಬಿಟ್ಟು ಕಾರಲ್ಲೇ ಸ್ಟಾರ್ಟ್ ಆಗ್ತೀವಿ ನಾವು. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದರೆ ಅದನ್ನು ಶೂಟ್ ಮಾಡೋಕ್ಕೆ ಹೇಳಿದರು ನಮ್ಮವರು. ಅದಕ್ಕೆ ಶೂಟ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಟ್ರಾವೆಲ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಅವರೇನಾದರೂ ಎಲ್ಲಿಗಾನ ಹೋಗಬೇಕು ಅಂತ ಇವತ್ತು ಅಂದ್ಕೊಂಡ್ರೆ ನಾಳೆನೇ ರೆಡಿ ಆಗ್ತಾರೆ. ಒಂದೊಂದು ಸಾರಿ ಇವತ್ತು ಅಂದ್ಕೊಂಡು ನೈಟೇ ರೆಡಿಯಾಗಿ ಹೋಗಬೇಕು ಅಂತ ನನ್ನ ರೆಡಿ ಮಾಡ್ತಾರೆ. ಆ ಥರ ಅವರಿಗೆ ಟ್ರಾವೆಲ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಫೈನಲಿ ನಾವು ವಿಜಯಪುರಕ್ಕೆ ರೀಚ್ ಆಗ್ತೀವಿ. ವಿಜಯಪುರದಲ್ಲಿ ಗೋಲ್ ಗುಮ್ಮಟ ಇದೆಯಲ್ವಾ, ಗೋಲ್ ಗುಂಬಾಜ್ ಇಲ್ಲ ಗೋಲ್ ಗುಮ್ಮಟ ಅಂತ ಕರೀತಾರೆ, ಅಲ್ಲಿಗೆ ರೀಚ್ ಆಗ್ತೀವಿ. ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಈಚ್ ಪರ್ಸನ್ 25 ರುಪೀಸ್ ಚಾರ್ಜ್ ಮಾಡಿದ್ರು ಟಿಕೆಟಿಗೆ. ಮತ್ತು ಒಳಗೆ ಹೋಗಿದ್ರಿ. ವಿಶ್ 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 ವಿಷ ಇಲ್ಲೇ ಬಬ್ಬಿ. ಇಲ್ಲಿ ಎಂಟ್ರೆನ್ಸಲ್ಲೇ ಲೆಫ್ಟ್ ಆ್ಯಂಡ್ ರೈಟಿಗೆ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಇದೆ. ಲೆಫ್ಟಲ್ಲಿ ಬಂದು ಭೋಜನ ಶಾಲಾ ಅಂತ, ಮತ್ತು ರೈಟಲ್ಲಿ ಬಂದು ಕಾರಾಗೃಹ ಅಂದರೆ ಜೈಲ್ ಥರ ಇತ್ತು. ಅಲ್ಲಿ ಕೋಚ್ ಗೈಡ್ ಇದ್ರಲ್ವ, ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಬೇರೆ ಯಾರೋ ಬಂದಿದ್ರಲ್ವ, ನಾವು ವಾಪಸ್ ಬರೋವಾಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆ ಥರ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ. ನೋಡೋದಕ್ಕೆ ರೈಟ್ ಸೈಡಲ್ಲಿರೋದಂತೂ ಜೈಲ್ ಥರನೇ ಕಾಣಿಸ್ತಾ ಇದೆ ಎಕ್ಸಾಕ್ಟಾಗಿ. ಮತ್ತು ಅಲ್ಲಿನ ಲೋಕಲ್ ಪರ್ಸನ್ಸ್ ಎಲ್ಲ ವಾಕಿಂಗ್ ಬರ್ತಾಯಿದ್ರು. ಬಟ್ ಅವರಿಗೆಲ್ಲ ಏನು ಟಿಕೆಟ್ ಏನು ಕೇಳಲಿಲ್ಲ. ಮೋಸ್ಟ್ಲಿ ಪಾಸ್ ಏನಾದರೂ ಕೊಟ್ಟಿರ್ತಾರೆ ಅನಿಸುತ್ತೆ. ಅವರೆಲ್ಲ ವಾಕ್ ಮಾಡೋಕ್ಕೆಲ್ಲ ಬರ್ತಾಯಿದ್ರು. ಡೈರೆಕ್ಟಾಗೆ ಹೋಗ್ತಾಯಿದ್ರು. ನಮ್ಮನೆಯವರು ಗೋಲ್ ಗುಮ್ಮಟಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂದಿದ ತಕ್ಷಣ ನನಗೆ ಫ್ಲಾಶ್ ಆಗಿದ್ದು ಫಸ್ಟ್ ಏನು ಗೊತ್ತಾ, ನಮಗೆ 5th or 6th ಕನ್ನಡ ಬುಕ್ಕಲ್ಲಿ ಒಂದು ಲೆಸನ್ ಇತ್ತು.
ಗೋಲ್ ಗುಮ್ಮಟದ ಬಗ್ಗೆ ಹಿಸ್ಟ್ರಿ. ಸೊ ಪಟ್ ಅಂತ ನನಗೆ ಫ್ಲಾಶ್ ಆಗಿದೆ ಅದು ಇಮೇಜು ಮತ್ತು ಅದರ ಬಗ್ಗೆ ಸ್ಟೋರಿ ಅಷ್ಟು ನೆನಪಿಲ್ಲ. ಗೋಲ್ ಗುಂಬಾಜ್ ಅನ್ನೋದು ಅದು ಫ್ಲಾಶ್ ಆಯಿತು. ಇದು ವಿಜಯಪುರದಲ್ಲಿರುತ್ತೆ. ವಿಜಯಪುರ ಅಂತಂದ್ರೂ ನನಗೆ ಫ್ಲಾಶ್ ಆಗಿಲ್ಲ. ಲೈಕ್ ಬಿಜಾಪುರ ಅಂತ ಹೇಳ್ತಾ ಇದ್ರಲ್ಲ ಫಸ್ಟು, ನನಗೆ ವಿಜಯಪುರ ಅಂತ, ಮತ್ತು ಅಲ್ಲಿಗೆ ಹೋದ್ಮೇಲೆ ಇವರು ಹೆಸರು ಚೇಂಜ್ ಆಗಿದೆ ಅಂತ ಹೇಳೋವರೆಗೂ ನನಗೆ ಐಡಿಯಾ ಇದ್ದಿಲ್ಲ ಅದ್ರ ಬಗ್ಗೆ. ಸೊ ನಾವು ಹೋದಾಗ ಜನ ಯಾರೂ ಇದ್ದಿಲ್ಲ, ಫುಲ್ ಖಾಲಿ ಇತ್ತು. ಆಫ್ ಮಾಡಿದ್ದೀನಿ. ಟೋಪಿ ಒಂದು ಸ್ವಲ್ಪ ಮೇಲೆ ಎತ್ತು. ಹಾಂ, ಏನಮ್ಮಗ್ನ ಇವತ್ತು ಗೊತ್ತಾ ಮಳೆ ಬರ್ತಾ ಇದೆ ಇವತ್ತು. ಸ್ವಲ್ಪ ನೋಡ್ದ ನೀನು ಎಷ್ಟು ಕ್ಲಿಯರಾಗಿ ತೆಗ್ತಿದ್ಯಾ. ಬರ್ತೀನಿ. ಏನಿಲ್ಲ, ಆಗುತ್ತೆ, ಯಾಕಾಗ ಕಾಣಿಸ್ತಾ ಇಲ್ಲ ಸನ್ರೈಸ್. ನಡಿ ನಡಿ. ಇಲ್ಲಿ ಮೆಟ್ಲುಗಳಂತೂ ಹೆವಿ ಕಷ್ಟ ಹತ್ತಕ್ಕೆ. ಒಂದೊಂದು 2 ಹೆಜ್ಜೆ ಹಾಕ್ಬೇಕು, ಅಷ್ಟು ಹೈಟ್ ಇದೆ. ಇಲ್ಲಿ ಮೇಲೆ ಹತ್ತಕ್ಕೆ ಮೆಟ್ಲುಗಳಿದೆಯಲ್ಲ, ಸ್ಟೆಪ್ಸು, ಅವು ಹೆವಿ ದಪ್ಪ ಇದೆ. ಲೈಕ್ ಇಲ್ಲಿ ನಾವು ನಾರ್ಮಲಾಗಿ 2-3 ಮೆಟ್ಲು ಹತ್ತೋದು, ಅಲ್ಲಿ ಒಂದೇ ಮೆಟ್ಲು ಮಾಡಿರ್ತಾರೆ. ಅಷ್ಟು ದೊಡ್ಡ ಕಲ್ಲುಗಳು ಹಾಕಿರ್ತಾರೆ. ಹತ್ತೋವಾಗ ಇಳಿಯುವಾಗ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ದೊಡ್ಡವರಂತೂ ಎಸ್ಪೆಷಲಿ ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು. ನಮಗೇನೆ ಇಳಿಯೋವಾಗ ತುಂಬ ಕಷ್ಟ ಆಯಿತು, ಎಲ್ಲಿ ಬಿದ್ದೋಗ್ತೀನೋ ಅಂತ ಭಯ ಆಯಿತು. ವಿಷುನ ಎತ್ಕೊಂಡು ಮತ್ತೆ ಬೇರೆಯವ್ರ ಕೈ ಕೊಟ್ಬಿಟ್ಟೆ. ಅರ್ಲಿಯಿಂದ ಮಾರ್ನಿಂಗ್ ಹೋಗಿದ್ವಲ್ಲ, ಸೊ ಸನ್ರೈಸು, ಸಿಟಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ. ಗೋಲ್ ಗುಂಬಾಜ್ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲರಿಗೂ ಗೊತ್ತಿರೋದು, ನಾವು 1 ಸರಿ ಕರೆದ್ರೆ 7 ಸರಿ ಅದು ಪ್ರತಿಧ್ವನಿ ಆಗುತ್ತೆ ಅಂತ ಹೇಳಿಬಿಟ್ಟು, ಅದು ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಇದರಲ್ಲಿ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿಸಿರೋದು ಮೊಹಮ್ಮದ್ ಆದಿಲ್ ಶಾ ಅಂತ ಒಬ್ಬರು ಕಿಂಗು. ಆಲ್ಮೋಸ್ಟ್ ಇದನ್ನು 30 ಇಯರ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕಾಬೂಲಿಂದ ಶಿಲ್ಪಿಗಳನ್ನ ಕರೆಸಿ ಮಾಡಿಸೋದಂತೆ. ಮತ್ತು ಇದು ಪ್ರಪಂಚದ 2ನೇ ದೊಡ್ಡ ಗೋಲ್ ಅಂತ ಹೇಳಿದ್ನಲ್ವ ಫಸ್ಟೇ, ಸೊ ಆ ಥರ ಪ್ರಸಿದ್ಧಿ. ಮತ್ತು ಇದು ಏನಕ್ಕೆ ಅವರು ಕಟ್ಟಿಸ್ತಾರೆ ಅಂತಂದರೆ, ಸ್ಮಾರಕಗಳನ್ನ ಅದರಲ್ಲಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಅವರು ಇಷ್ಟು ದೊಡ್ಡ ಗುಮ್ಮಟನ ಕಟ್ಟಿಸ್ತಾರಂತೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ ಇಂಜಿನಿಯರ್ಸ್ ಎಲ್ಲ ಇಲ್ದಿರ ಇಷ್ಟು ದೊಡ್ಡ ಅರಮನೆ ಥರ, ಪ್ಯಾಲೇಸ್ ಥರ ಕಾಣಿಸೋ ಒಂದು ಗುಮ್ಮಟ ಕಟ್ಟಬೇಕು ಅಂತಂದರೆ ತುಂಬ ಕಷ್ಟ. ಮತ್ತು ಈವನ್ ಆ ಗೋಲ್ ಇದೆಯಲ್ವಾ, ಫುಲ್ ಬಿಲ್ಡಿಂಗ್ ಏನಿದೆ ಅದು ವಿತೌಟ್ ಪಿಲ್ಲರ್ಸಿಂದ ಕಟ್ಟಿರೋದಂತೆ. ಲೈಕ್ ಒಂದು ಪಿಲ್ಲರ್ ಕೂಡ ಯೂಸ್ ಮಾಡಿಲ್ಲಂತೆ. ಕೇಳಿಸ್ತಾ ಇದೆಯಾ? ಹೇಗೋ ಇದು ಗೋಲ್ ಗುಂಬಜ್. ಮತ್ತು ಅಲ್ಲಿ ಮೇಲೆ ಏನು ಗುಮ್ಮಟ ಇದೆಯಲ್ವಾ, ಸೊ ಅಲ್ಲಿ ನಾವು ವಾಕ್ ಮಾಡೋದಕ್ಕೆ ಪಾತ್ ಇದೆ. ಆ ಪಾತ್ ಅಪೋಸಿಟ್ ಈಗಿನ ಗೋಡೆ ಇದೆಯಲ್ಲ, ಆ ಗೋಡೆಗೆ ನಾವೇನಾದರೂ ವಾಚ್ ಇಟ್ಟರೆ, ಇಲ್ಲಾಂದರೆ ನಾವೇನಾದರೂ ಚಿಕ್ಕದಾಗಿ ಏನಾದರೂ ಹೇಳಿದ್ರೆ ಕೂಡ ಅದರ ಆಪೋಸಿಟ್ ಏನಿದೆಯಲ್ಲ ಆ ಗೋಡೆಗೆ ಕೇಳಿಸುತ್ತಂತೆ. ಅಲ್ಲಿ ಗೋಡೆ ಹತ್ರ ಕಿವಿ ಇಟ್ಟರೆ ಅದು ಕೇಳಿಸುತ್ತಂತೆ. ವಾಚ್ ಸೌಂಡ್ ಕೂಡ ಕೇಳಿಸುತ್ತೆ ಅಂತ ಹೇಳ್ತಾರೆ. ನಾವು ಅದನ್ನು ಅಬ್ಸರ್ವ್ ಮಾಡಿಲ್ಲ. ನೀವು ಯಾರಾದರೂ ಹೋದರೆ ಅದನ್ನು ಟ್ರೈ ಮಾಡಿ, ವಾಚ್ ಸೌಂಡ್ ಕೂಡ ಕೇಳಿಸುತ್ತೆ ಅಂತ ಹೇಳಿದರು. ಸೊ ಅದನ್ನು ಟ್ರೈ ಮಾಡಿ ನೋಡೋಣ. ವಿಶು ವಿಶ್ 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 ಎಲ್ಲಿಗೆ ಹೋಗ್ತಾ ಇದೆ? ಓಹ್, ನಮ್ಮ ಮಮ್ಮಿ ನೋಡಿ ನಮ್ಮ ಡ್ಯಾಡಿ ಫೋಟೋ ತಗೊಂಡ್ಬಂದಿದ್ದಾರೆ. ಡ್ಯಾಡಿ
ನೀನು ನೋಡ್ತಾ ಇದೀಯಾ ಗೋಲ್ ಗುಂಬಸ್? ಡ್ಯಾಡಿ, ತಾತ, ಪಪ್ಪ, ವಿಶು, ತಾತ ನೋಡು, ತಾತ, ತಾತ ಮುತ್ತು ಕೊಡು, ತಾತ, ತಾತ ಮುತ್ತು ಕೊಡು, ತಾತ, ತಾತ, ಪಪ್ಪ ನೋಗ್ಲಿ ಪಪ್ಪ, ಎಲ್ಲಿ ಪಪ್ಪ ಚಿನಿ ಪಪ್ಪ ಕಿಟಕಿಗಳು ಚೆನ್ನಾಗಿ లైట్లు వేస్తారు, రాత్రికి వేస్తారు. ರಾತ್ರಿ ಹಾಕೊಂಡು ಕಿರ್ಸ್ತಾ ಇದ್ದಾರೆ ನೋಡಿ ಇಲ್ಲೊಂದು. ಎಲ್ಲಿ ಗೋಡ ಎಲ್ಲಿ ಶೀನಪ್ಪ? ಶೀನಪ್ಪ ವಿಶ್ವ ಸೀನಪ್ಪ ತಾತ ಕೃಷ್ಣಪ್ಪ ತಾತ ಬಗ್ಗಿ ಅನ್ನ ಪಾರೋ ಅಶೋ ಅಲ್ಲ ಇದು ಒಂದ್ಸರಿ ಒಂದ್ಸರಿ ಕಮಲಗಳು ಇಂಥ ಕಮಲ ಕಟ್ಟಕ್ಕೆ ಕಷ್ಟ ಅಲ್ಲ ಆ ಕಾಲದಲ್ಲಿ ಡುಮ್ ಕಟ್ಟಿರೋದು ಕಷ್ಟ ಅಂತ ಹೇಳಿ ಒಪ್ಕೊಂತೀನಿ. ಸಿಮೆಂಟ್ ಇಳಿದಿದೆ ಸುಣ್ಣದಾಗ ಕೆತ್ತನೆ ಮಾಡೋದು ಬಟ್ಟೆಗಳೆಲ್ಲ ಮೆಟ್ಲು ಕ್ಲೀನ್ ಮಾಡ್ತೀನಿ. ಆಯ್ತೇನಪ್ಪ ಗೈಸ್ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಅವ್ರದ್ದು ಸ್ಮಾರಕ ಅಂದರೆ ಸಮಾಧಿ ಥರ ಕಟ್ಟಿದಾರಲ್ಲ, ಅದು ರಿಯಲ್ ಸಮಾಧಿ ಅಲ್ವಂತೆ, ಆರ್ಟಿಫಿಷಿಯಲ್ ಸಮಾಧಿ ಅಂತೆ. ಅವ್ರು ರಿಯಲ್ ಸಮಾಧಿ ಅಂಡರ್ಗ್ರೌಂಡಲ್ಲಿ ಇನ್ನೂ ಫ್ಲೋರ್ಸ್ ಇದೆಯಂತೆ, ಒಂದು ಫ್ಲೋರು. ಸೊ ಅವ್ರ ಸಮಾಧಿ ಅಲ್ಲಿದೆಯಂತೆ. ಇಲ್ಲಿ ಮೇಲೆ ಆರ್ಟಿಫಿಷಿಯಲಾಗಿ ಕಟ್ಟಿದ್ದಾರೆ ಜಸ್ಟ್ ನೋಡೋದಕ್ಕೆ. ಇನ್ನು ಅಲ್ಲಿ ಒಳಗಡೆ ಆ ಸಮಾಧಿ ಮುಂದೆನೇ ಲೈಕ್ ಒಂದು ಗ್ರಿಲ್ ಹಾಕಿದ್ದಾರೆ, ಓಪನ್ ಟೈಪಲ್ಲಿ ಬಿಟ್ಬಿಟ್ಟು ಗ್ರಿಲ್ ಹಾಕಿದ್ದಾರೆ. ಅಲ್ಲಿಂದ ಆಚೆಗೆ ವೇ ಇದೆಯಂತೆ, ಲೈಕ್ ಅಂಡರ್ ಪಾಸ್ ಅಂತ ಹೇಳ್ತಾರಲ್ಲ ಆ ಥರ, ಸುರಂಗ ಮಾರ್ಗ ಆ ಥರ ಆಚೆಗೆ ಇದೆಯಂತೆ. ಅಲ್ಲಿ ಒಳಗಡೆ ಎಲ್ಲ ನೋಡಿಕೊಂಡು ಆಚೆಗೆ ಬರ್ತಾ ಇದ್ದೀವಿ. ಮತ್ತು ಆಚೆ ಇದೆಯಲ್ಲ, ಇದೇನು ಕಟ್ಟಡ ಕಾಣಿಸ್ತಾ ಇದೆ, ಇಲ್ಲಿಂದ ಮತ್ತೆ ಒಳಗಡೆ ಇರೋದು. ನಾನು ಫಸ್ಟ್ ಇದೇ ಎಂಟ್ರೆನ್ಸ್ ಅಂದ್ಕೊಂಡೆ, ಮತ್ತು ಆ ಕಡೆಯಿಂದ ಹೋಗಬೇಕಾಗಿತ್ತು. ಅದು ಯಾವ ಥರ ಕಾಣಿಸುತ್ತೆ ಅಂದರೆ ಇದೇ ರಿಯಲ್ ಎಂಟ್ರೆನ್ಸು, ಇದೇ ರಿಯಲ್ ಗುಮ್ಮಟ ಅಂತಲೇ ಕಾಣಿಸುತ್ತೆ. ಅಲ್ಲಿ ಹತ್ರವರೆಗೂ ಹೋಗೋವರೆಗೂ ಗೊತ್ತಾಗಿಲ್ಲ. ಮತ್ತು ಆ ಕಡೆಯಿಂದ ಹೋದರೆ ಇದು ಇನ್ನೂ ಬೇರೆ ಇದೆ ಅಂತ ಅನ್ನಿಸ್ತು. ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮತ್ತೆ ಹೇಳ್ತಾಯಿದ್ರು, ನಮ್ಮ ಮನೆಯವರು ಮತ್ತು ಅವರನ್ನು ಚಿಕ್ಕವಾಗಿದ್ದಾಗ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದಿದ್ರಂತೆ ಇದೇ ಪ್ಲೇಸಿಗೆ. ಮತ್ತು ನಿನ್ನ ಮಗನ ಚಿಕ್ಕವಾಗಿದ್ದಾಗ ಕರ್ಕೊಂಬಂದಿದ್ಯಾ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ ಸ್ಟೋರಿ ಅವರು. ಆವಾಗ ಅವ್ರು ಬಂದಾಗೆಲ್ಲ ಫುಲ್ ಗ್ರೀನರಿ ಮತ್ತು ಗಿಡಗಳೆಲ್ಲ, ರೋಜಾ ಹೂವು ಗಿಡಗಳೆಲ್ಲ ಏನೇನೋ ಇತ್ತಂತೆ, ಅದನ್ನು ಹೇಳ್ತಾಯಿದ್ರು. ಮತ್ತು ಇವಾಗ ನಾವು ಹೋಗಿದ್ದಾಗ ನವಿಲುಗಳು ತುಂಬ ಕಾಣಿಸ್ತಾ ಇತ್ತು. ಅಲ್ಲಿ ಲಾನ್ ಇದೆಯಲ್ಲ, ಲಾನಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಅಲ್ಲಿ ಫುಲ್ಲು ಒಣಗ್ಕೊಂಡು ಹೋಗ್ತಾಯಿತ್ತು, ಗ್ರೀನರಿ ಇದ್ದಿಲ್ಲ. ಗ್ರೀನರಿ ಏನಾದರೂ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಗ್ರೀನರಿ ಇದ್ದಿಲ್ಲ. ನಾವೆಲ್ಲ ನೋಡ್ಕೊಂಡು ವಾಪಸ್ ಬರೋ ಟೈಮಲ್ಲಿ ಎಲ್ಲ ತುಂಬ ಜನ ಬರ್ತಾಯಿದ್ರು. ಆವಾಗ ತಾನೇ ಬೆಳಗ್ಗೆ ತುಂಬ ಹೆವಿ ಚಳಿ ಇತ್ತು ಅಲ್ಲಂತೂ. ಯಪ್ಪ, ಬೆಂಗಳೂರು ಅಂದರೆ ಬೆಂಗಳೂರಿಗಿಂತ ತುಂಬ ಚಳಿ ಅಲ್ಲಂತೂ.
ಬಾಯ್ ಬಾಯ್. ನಾವು ಫಸ್ಟ್ ರೀಚ್ ಆಗಿದ್ದು ಟೂರಿಸ್ಟ್ ಪ್ಲೇಸ್ ತುಂಬ ಕೂಲಾಗಿತ್ತು, ರಶ್ ಇದ್ದಿಲ್ಲ. ಆರಾಮಾಗಿ ನೋಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸೊ ಎಲ್ಲರೂ ಕಾರ್ ಹತ್ತಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಸ್ಟಾರ್ಟ್ ಆಗ್ತೀವಿ. ಗೋಲ್ ಗುಂಬಾಸ್ ನೋಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲಿ ಗೋಲ್ ಗುಂಬಾಸ್ ಫೀಡ್ಬ್ಯಾಕ್ ಕೇಳಿದ್ರೆ ವಿಸಿಟ್ ಮಾಡ್ಬೋದು. ತುಂಬ ಹಳೆ ಕಾಲದಲ್ಲಿ ಅಷ್ಟು ದೊಡ್ಡದು ಕಟ್ಟಿದ್ದಾರೆ ಅಂತಂದರೆ ತುಂಬ ಗ್ರೇಟು. ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಟ್ರೀ ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಟ್ ಗ್ರೀನರಿ ಇದ್ದಿಲ್ಲ. ಬಟ್ ಮಿಸ್ಟ್ ಎಲ್ಲ ಇತ್ತು ಫುಲ್. ಅಲ್ರೌಂಡ್ ಸಿಟಿ ಎಲ್ಲ ಮಿಸ್ಟಲ್ಲಿ ತುಂಬಿಕೊಂಡಿತ್ತು. ಸಿಟಿ ಮನೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಟಿಗೆ ಮಿಸ್ಟಿಂದ. ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಯಾವ್ದು ದೇವಸ್ಥಾನ? ಪಾಂಡ್ರಾಪುರ ದೇವಸ್ಥಾನಕ್ಕೆ ಹೋಗ್ತೀವಿ ನೆಕ್ಸ್ಟ್. ಸೊ ವಾಚ್ ಮಾಡಿ. ವಿಜಯಪುರ ಬಿಟ್ಟು ನೆಕ್ಸ್ಟು ಹೈವೇಗೆ ಹೋಗ್ಬೇಕು ಅಂತಂದರೆ ಅದ್ಯಾವುದೋ ಚಿಕ್ಕ ದಾರಿ ಇತ್ತು. ಆ ಊರಲ್ಲಂತೂ ಯಪ್ಪ, ಊರು ದಾಟೋಷ್ಟರಲ್ಲಿ ಒಂದು 100 ಪಿಗ್ಗುಗಳನ್ನ ನೋಡಿರ್ತೀವಿ, ಹಂದಿಗಳನ್ನ. ಬರೀ ಹಂದಿಗಳನ್ನ ಸಾಕಿದ್ದಾರೆ. ನಮ್ಮ ಕಡೆ ಎಲ್ಲ ಕುರಿಗಳು ಯಾವ ಥರ ಸಾಕ್ತಾರೆ ಆ ಥರ ಸಾಕಿದ್ದಾರೆ. ಎಲ್ಲಿ ನೋಡಿದ್ರೂ ಹಂದಿಗಳೇ ಇತ್ತು. ಲಾಸ್ಟ್ ಎಂಡಿಂಗಲ್ಲಿ ನಾನು ಕ್ಲಿಪ್ಪಿಂಗ್ ತಗೊಂಡೆ. ಮತ್ತು ವಿಜಯಪುರ ಬಿಟ್ಟು ನೆಕ್ಸ್ಟ್ ಮಹಾರಾಷ್ಟ್ರಗೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗಿದ್ದೆ ರಾಜಸ್ಥಾನ್ಗೆ ಎಲ್ಲಾದರೂ ಹೊಟ್ಟೋದ್ವಾ ಅಂತ ಕನ್ಫ್ಯೂಷನಲ್ಲಿದ್ದೆ ನಾನಂತೂ ಒಂದು ಸ್ವಲ್ಪ ಹೊತ್ತು. ಯಾಕೆ ಅಂತಂದರೆ ನೋಡಿ ಎಷ್ಟು ಫುಲ್ಲು ವೈಟಿಗೆ ಆಗೋಗಿದೆ. ಅಲ್ಲಿರೋ ಹುಲ್ಲೆಲ್ಲ ವೈಟ್ ಸ್ಯಾಂಡ್ ನೋಡ್ತೀವಲ್ಲ, ಆ ಫೀಲ್ ಬರ್ತಾಯಿತ್ತು ದೂರದಿಂದ ನೋಡಿದ್ರೆ. ನಾನು ಮಹಾರಾಷ್ಟ್ರಗೆ ಬಂದಿದ್ದೀವ ನಿಜವಾಗ್ಲೂ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ. ತುಂಬ ದಿನ ಆಯಿತು ಅಂತ ಅನಿಸುತ್ತೆ ಮಳೆ ಬಿದ್ದು. ಆ ಕಡೆ ಮಳೆ ಕಮ್ಮಿ ಅನಿಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ತುಂಬ ಅಂದರೆ ತುಂಬ ಫುಲ್ಲು ಒಣಗೋಗಿತ್ತು. ಹುಲ್ಲು ಹಸಿರಾಗೆ ಕಾಣ್ತಾ ಇದ್ದಿಲ್ಲ. ಎಲ್ಲಾನ ಬೋರ್ವೆಲ್ಲಲ್ಲಿರೋ ಹತ್ರ ಮಾತ್ರನೇ ಹಸಿರಾಗಿ ಕಾಣಿಸ್ತಾ ಇತ್ತು. ಮತ್ತು ಆನ್ ದ ವೇ ಅಲ್ಲಿ ಒಂದು ಕಡೆ ಸ್ಟಾಪ್ ಕೊಟ್ಟು ನಾವು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ತಾಯಿರ್ತೀವಿ. ನೀರೆಲ್ಲಾದರೂ ಸಿಗೋ ಕಡೆ ಅಡುಗೆ ಮಾಡ್ಕೊಳ್ಳೋಣ ಅಂತ ತುಂಬ ಹುಡುಕ್ತೀವಿ. ನೀರು ತುಂಬ ಅಂದರೆ ತುಂಬ ರೇರಾಗಿ ಸಿಗುತ್ತೆ. ಸೊ ಅಂಥ ಪ್ಲೇಸಸಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಕನ್ವೀನಿಯೆಂಟ್ ಇರೋ ಪ್ಲೇಸಲ್ಲಿ ನೀರಿರುತ್ತೆ. ಸೊ ಹುಡುಕಿ ನೀರು ಸಿಗೋಲ್ಲ. ಕೊನೆಗೂ ನಾವು ಎತ್ಕೊಂಡು ಹೋಗಿದ್ದಿದ್ದು ವಾಟರ್ ಕ್ಯಾನಲ್ಲೇ ಯೂಸ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಜಾಗ ಚೆನ್ನಾಗಿರೋ ಕಡೆ ಸ್ಟಾಪ್ ಮಾಡಿ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗ್ತೀವಿ ಪಾಂಡವಪುರಕ್ಕೆ. ಅಲ್ಲಿಗೆ ಹೋದ್ಮೇಲೆ ನಮಗೆ ಆ ದೇವಸ್ಥಾನದ ಬಗ್ಗೆ ಐಡಿಯಾನೇ ಇದ್ದಿಲ್ಲ, ಎಲ್ಲಿ ಹೋಗಬೇಕು ಹೆಂಗೆ ಅಂತ ಹೇಳಿಬಿಟ್ಟು ಅಲ್ಲಿ ಪಾರ್ಕಿಂಗ್ ಏರಿಯಾ ಹುಡುಕ್ಬಿಟ್ಟು ಪಾರ್ಕ್ ಮಾಡ್ತೀವಿ. ಅಲ್ಲಿ ಒಬ್ರು ಆಟೋದವ್ರು ಬರ್ತಾರೆ, ಎಲ್ಲಿಗೆ ಹೋಗಬೇಕು ಏನು ಅಂತ. ನಮಗೆ ಫಸ್ಟೇ ಅರ್ಧಂಬರ್ಧ ಹಿಂದಿ ಬರುತ್ತೆ ಎಲ್ಲರಿಗೂ. ಅವ್ರು ಏನು ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ. ಸೊ ಇವರು ಇಲ್ಲಿಂದ ದೇವಸ್ಥಾನದ ಹತ್ರಗೆ ಡ್ರಾಪ್ ಮಾಡ್ತೀನಿ, ಅರೌಂಡ್ 2 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಅಂತ ಫಸ್ಟು ಬರ್ತಾರೆ ಕರ್ಕೊಂಡೋಗೋದಕ್ಕೆ. ಮತ್ತು ಅಲ್ಲಿಗೆ ದೇವಸ್ಥಾನದ ಹತ್ರ ಹೋಗ್ತೀವಿ. ಮತ್ತು ಇಲ್ಲಿ ರಶ್ ಜಾಸ್ತಿ ಇದೆ, ತುಂಬ ಹೊತ್ತಾಗುತ್ತೆ ದರ್ಶನ ಅಂತ ಹೇಳ್ತಾರೆ ಅವರೇ.
ಸ್ಪೆಷಲ್ ಟಿಕೆಟ್ಸ್ ಏನಾದರೂ ಇದೆಯಾ ಅಂತಂದರೆ ಫಸ್ಟ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕೇಳಿದ್ರೆ ನಾ ಸ್ವಲ್ಪ ದೂರ ಹೋದ್ಮೇಲೆ ನೀವೇನಾದರೂ ನಂಗೆ 100 ರೂಪೀಸ್ ಕೊಟ್ಟರೆ ಈಚ್ ಪರ್ಸನ್ಗೆ ನಾನು ಬೇಗ ದರ್ಶನ ಮಾಡಿ ಕರ್ಸ್ಕೊಂಬರ್ತೀನಿ, ಮತ್ತೆ ಪಾರ್ಕಿಂಗ್ ಏರಿಯಾದಲ್ಲಿ ಬಿಡ್ತೀನಿ ಅಂತ ಹೇಳ್ತಾರೆ. ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರವರೆಗೂ ಹೋಗ್ತೀವಿ. ರಶ್ ಅಂದರೆ ತುಂಬ ಇರುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಇರುತ್ತಂತೆ. ಸೊ ಅವ್ರು ತೋರಿಸಿದ್ರು ಇಷ್ಟು ರಶ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಅಷ್ಟು ರಶಲ್ಲಿ ನಾವು ಆನ್ಲೈನ್ ಬುಕ್ಕಿಂಗ್ ಬೇರೆ ಇಲ್ಲ ಅಂತೆ, ಲೈಕ್ ಸ್ಪೆಷಲ್ ಟಿಕೆಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರು. ಮತ್ತು ಹೋಗಲಿ ಬಿಡು, 100 ರೂಪೀಸ್ ಹೋದ್ರೆ ಹೋಯಿತು, ಬೇಗ ದರ್ಶನ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಹೇಳ್ತೀವಿ. ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಫಸ್ಟ್ ಅಲ್ಲಿ ನದಿ ಇದೆ, ಅಲ್ಲಿ ಭೀಮಾ ನದಿ ಅಂತ ಹೇಳಿಬಿಟ್ಟು ಆ ನದಿ ನೋಡ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಒಂದು 3 ದೇವಸ್ಥಾನಗಳಿಗೆ ದರ್ಶನ ಮಾಡಿಸ್ತೀನಿ, ಪ್ಲಸ್ ಮೇನ್ ಟೆಂಪಲ್ ಪಾಂಡುರಂಗನ ದರ್ಶನ ಒಂದು 10 ನಿಮಿಷದಲ್ಲಿ ಮಾಡಿಸ್ತೀನಿ ಅಂತ ಹೇಳಿರ್ತಾರಲ್ಲ. ಸೊ ಎಲ್ಲನೂ ಹೋಗಲಿ ಬಿಡಿ, ಹೆಂಗೋ ಬೇಗ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ನಾವು ಒಪ್ಕೊಂಡು ಹೋಗ್ತೀರಿ. ಫಸ್ಟ್ ಈ ನದಿ ನೋಡ್ಕೊಂಬರಕ್ಕೆ ಹೇಳ್ತಿರಲ್ಲ, ಸೊ ನದಿ ಹತ್ರ ಹೋದರೆ ಅವರೆಲ್ಲ ಆ ಕಡೆಗೆ ಹೋಗ್ತಾ ಇರ್ತಾರೆ ಬೋಟಲ್ಲಿ. ಅಲ್ಲಿ ಕೇಳಿದ್ರೆ ಏನಕ್ಕೆ ಆ ಕಡೆ ಹೋಗ್ತಾ ಇದ್ದಾರೆ ಅಂತ, ಅಲ್ಲಿ ರಾಧಾಕೃಷ್ಣ ಟೆಂಪಲ್ ಇದೆ ಅಂತ ಹೇಳ್ತಾರೆ. ನಾವು ಆ ಕಡೆ ಹೋಗೋದ ಈ ಕಡೆ ಇರೋದಾ ಅಂತಲೇ ಅರ್ಥ ಆಗೋದಿಲ್ಲ ಸ್ವಲ್ಪ ಹೊತ್ತು. ಎಲ್ಲೇನೋ ಹೋಗಲಿ ಅಂತ ಈ ಕಡೆ ಮೇನ್ ಟೆಂಪಲ್ ದರ್ಶನ ಮಾಡ್ಕೊಳ್ಳೋಣ ಫಸ್ಟು, ಮತ್ತು ಯಾವುದು ಹೆಂಗನ ಆಗಲಿ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಹೋಗಿ ಮೇನ್ ಟೆಂಪಲ್ಗೆ ಹೋಗ್ತೀವಿ, ಆಟೋದವ್ರ ಹತ್ರ ಹೋಗ್ತೀವಿ. ಮತ್ತು ಅಲ್ಲಿಗೆ ಹೋಗೋ ದಾರಿಯಲ್ಲಿ ಒಂದು ದೇವಸ್ಥಾನ ಇತ್ತು ಚಿಕ್ಕದು, ಅಲ್ಲಿಗೆ ಹೋಗಿ ನಾವು ನಮಸ್ಕಾರ ಹಾಕ್ಕೊಂಡು ಮತ್ತೆ ಆಟೋ ಹತ್ರ ರೀಚ್ ಆಗ್ತೀವಿ. ಮೇಯ್ನ್ ಏನು ಗೊತ್ತಾ, ನೀವು ಯಾರಾದರೂ ಈ ಬಣ್ಣಾಪುರಕ್ಕೆ ಹೋಗೋಂಗಿದ್ರೆ, ತುಂಬ ರಶ್ ಏನಾದರೂ ಆ ಥರ ಇದ್ದರೆ ಗೇಟ್ ನಂಬರ್ 1 ಅಂತ ಇದೆ. ಸೊ ಅಲ್ಲಿಗೆ ಹೋದರೆ ಒಂಚೂರು ದೂರ, ಆ ಗೇಟ್ ಒಳಗಡೆಗೆ ಹೋದರೆ ಏನು ಅವ್ರೇನು ಚೆಕಪ್ ಮಾಡೋದಿಲ್ಲ, ಏನಿಲ್ಲ, ಜಸ್ಟು ಹಂಗೆ ಫ್ರೀಯಾಗಿ ಬಿಡ್ತಾರೆ. ಜನರಲ್ ಚೆಕ್ ಮಾಡಿಬಿಟ್ಟು, ಲೈಕ್ ಡಾಕ್ಯುಮೆಂಟ್ಸ್ ಏನೂ ಕೇಳೋದಿಲ್ಲ, ಆನ್ಲೈನ್ ಏನಿಲ್ಲ. ಗೇಟ್ ನಂಬರ್ 1ಗೆ ಹೋದರೆ ಅವ್ರು ಬಿಡ್ತಾರೆ. ಸೊ ಅಲ್ಲಿಂದ ನೀವು ಕ್ಯೂ ಅಲ್ಲಿ ಹೋಗಿದ್ರೆ ತುಂಬ ಹತ್ತಿರದಿಂದ ದೇವ್ರನ್ನ ಪಾದಗಳು ಮುಟ್ಕೊಂಡು ನಮಸ್ಕಾರ ಮಾಡ್ಕೊಬೋದು. ಬಟ್ ಈ ಗೇಟ್ ನಂಬರ್ 1ನಲ್ಲಿ ಹೋದರೆ ಒಂದು ಸ್ವಲ್ಪ ದೂರದಿಂದ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಈ ರಶಲ್ಲಿ ಅರೌಂಡ್ 4 ಅವರ್ಸ್ ಆಗುತ್ತೆ ಅಂತ ಹೇಳಿದರು. ಇಲ್ಲಿ ಕ್ಯೂ ಲೈನ್ ಎಲ್ಲ ಇದೆಯಲ್ಲ, ಫುಲ್ ಬಿಲ್ಡಿಂಗ್ ಎಲ್ಲ ಇದೆ ಅಂತಂದರು. ಇಫ್ ಎಟ್ ಆಲ್ ನೀವು ಯಾರಾದರೂ ಹೋದರೆ ಅಷ್ಟು ರಶ್ ಇದ್ದರೆ, ನಾನು ಹೇಳಿದ್ನಲ್ಲ ಗೇಟ್ ನಂಬರ್ 1ನಲ್ಲಿ, ಸೊ ಎಂಟ್ರಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ಫಸ್ಟು ಪಾಂಡುರಂಗ ವಿಠಲನ ದರ್ಶನ ಆಗುತ್ತೆ, ಮತ್ತು ರುಕ್ಮಿಣಿ ಮಾತಾ ದರ್ಶನ ಆಗುತ್ತೆ. ಎರಡೂ ಅಲ್ಲೇ ಇರುತ್ತೆ, ಸೇಮ್ ಪಕ್ಕನೇ ಇರುತ್ತೆ. ಫಸ್ಟು ದರ್ಶನ ಮತ್ತು ರುಕ್ಮಿಣಿ ಮಾತೆ ದರ್ಶನ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಆಚೆಗೆ ಬರ್ತೀವಿ. ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ, ಪ್ರಸಾದ ತೊಗೊಂಡು ತಿಂದ್ಕೊಂಡು ಮತ್ತು ನಮ್ಮನೆಯವರು ಗಣೇಶಪ್ಪನ ನೋಡ್ತಾ ಇರ್ತಾರೆ. ಲೈಕ್ ಕಾರುಗಳಲ್ಲೆಲ್ಲ ಇಡೋದಕ್ಕೆ ಗಣೇಶಪ್ಪ ಬೇಕು ಅಂತ ಹೇಳಿಬಿಟ್ಟು, ಮತ್ತು ಯಾರೋ ಅವ್ರಿಗೆ ಗೊತ್ತಿರೋರೆಲ್ಲ ಹೇಳಿರ್ತಾರೆ ತೊಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಬಟ್ ಅದು ದೊಡ್ಡ ಸೈಜ್ ಇರೋದ್ರಿಂದ ಅದು ಆಗೋದಿಲ್ಲ, ಬೇಡ ಅಂತ ಹೇಳಿ ಮತ್ತೆ ವಾಪಸ್ ಬರ್ತೀವಿ. ಇಲ್ಲಿ ನಮ್ಮ ಆಟೋವರು ಎಲ್ಲಂದರೆ ಅಲ್ಲಿ ಸಂದಿಗಳಲ್ಲೆಲ್ಲ ತೂರ್ಕೊಂಬಂದರು. ಈ ಸಂದಿಗಳಲ್ಲಿ ಆಟೋ ನಿಲ್ಲಿಸಿದ್ರಲ್ಲ, ಅಲ್ಲಿ ನಾವು ಇಳ್ಕೊಳ್ಳೋವಾಗೆ ನೋಡಿದೆ ಈ ಬಿಲ್ಡಿಂಗ್ಸು. ಇಲ್ಲಿ ಆಪೋಸಿಟ್ 2 ಬಿಲ್ಡಿಂಗ್ಸು 2 ಫ್ಲೋರ್ ಕಟ್ಟಿದ್ದಾರೆ, ಫುಲ್ಲು ಹುಡ್ಡಲ್ಲೇ ಕಟ್ಟಿದ್ದಾರೆ. ಮತ್ತು ಇಲ್ಲಿ ದೇವರು ಬಂದುಬಿಟ್ಟು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಕಟ್ಸಿರೋ ದೇವರು ಇದಂತೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಮ್ಮನ್ನು ಕಾರ್ ಹತ್ರ ಬಿಡ್ತಾರೆ, ಡ್ರೈವರನ್ನು. ನಾವು ನೆಕ್ಸ್ಟು ಇಲ್ಲಿಂದ ಬಿಟ್ಟು ಮುಂಬೈಗೆ ಹೋಗ್ತೀವಿ. ಸೊ ಕಂಟಿನ್ಯೂ ವಾಚಿಂಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮುಂಬೈ ವ್ಲಾಗ್ ಬರುತ್ತೆ, ಮುಂಬೈಯಲ್ಲಿ ಯಾವ್ಯಾವ ಪ್ಲೇಸ್ ನೋಡಿದ್ರಿ ಅಂತ. ಸೊ ವಾಚ್ ಮಾಡಿ. ಇಲ್ಲಿವರೆಗೂ ನನ್ನ ವ್ಲಾಗ್ ಯಾರೆಲ್ಲ ನೋಡಿದ್ರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಬಾಯ್.